ಅನೇಕ ಬೇರೆ ಪಕ್ಷಗಳು ಸರ್ ಒಂದ್ ಕಾಂಗ್ರೆಸ್ ಮೆಲ್ಲಿಂದ ಒಂದು ಫೋನ್ ತಗೊಳ್ಳೋಣ, ಬರ್ತಿದ್ದಾರೆ. ಮೆಲ್ಲಿಂದ ಅವ್ರು ನಮಸ್ಕಾರ. ಶುಭಾರಂಭ ಶುಭ ಮುಹೂರ್ತ. ಎಸ್ ನಾನೀಗ ಲೈವ್ ಅಲ್ಲಿ ಇದ್ದೀನಿ ಸರ್, ನೋಡ್ತಿದ್ದೀರಾ ಚಾನಲ್? ಹೌದೌದು, ನಿಮ್ದೇನೆ ಹಾಕಿದೀವಿ ಅದಕ್ಕೆ. ಎಸ್, ಈಗ ಏನ್ ಹೇಳ್ತೀರಿ? ನಿಮ್ಮ ಕಾಂಗ್ರೆಸ್ ಪಕ್ಷ ಮಹಾರಾಷ್ಟ್ರದ್ದು, ಜಾರ್ಖಂಡ್ ಮತ್ತೆ ಕರ್ನಾಟಕದ 3 ಕ್ಷೇತ್ರಗಳು ಮೆಲ್ಲಿಂದ ಅವ್ರೆ. ಕರ್ನಾಟಕ 3 ಕ್ಷೇತ್ರಗಳಲ್ಲ? 3 ಕ್ಷೇತ್ರ ಇದು ಅಂಚೆ ಮತಗಳು, ಇದನ್ನ ಲೆಕ್ಕ ಕೆಟ್ಕೊಬಿಡಿ ನೀವು. ಇವಿಎಂ ಆಮೇಲೆ ಲೆಕ್ಕ. ಅದೇ 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 ಎಸ್, ಈಗ ಅಂಚೆ ಮತಗಳು ಅಲ್ಲ, ಎಲ್ಲ ಈಗ ಜಸ್ಟ್ ಇನ್ನು ಫಸ್ಟ್ ರೌಂಡ್ ಅಲ್ಲ. ಹೌದೌದು. 10 o'clock ನನ್ನ ಪ್ರಕಾರ ಈ ಕೌಂಟಿಂಗ್ ಎಲ್ಲ 10 ಗಂಟೆ ಒಳಗೆ ಅದೇ ಒಂದು 8 ರೌಂಡ್ ಗೊತ್ತಾಗ್ಬಿಡುತ್ತೆ ಯಾರು ಲೀಡ್. 8th ರೌಂಡ್ ಅದೇನೆ ಫೈನಲ್. ಎಸ್, ನನಗೆ ನಿಮ್ಮ ಪಾರ್ಟಿ ನಾಯಕರು ಮಾತಾಡ್ತಿದ್ರು, ದುಂತೂರು ವಿಶ್ವನಾಥ್ ಅವರು. ಅವ್ರು ಹೇಳ್ತಾ ಇದ್ರು, ಇಲ್ಲ ನಾವು 11ನೇ ರೌಂಡ್ ವೇಳೆಗೆ 20,000 ಲೀಡ್ ಹೋಗ್ತಾರೆ ಯೋಗೇಶ್ವರ್, ನಾವು 20,000 ಗೆಲ್ತೀವಿ ಅಂತ ದುಂತೂರು ವಿಶ್ವನಾಥ್ ಅವರು ಮಾತನಾಡ್ತಿದ್ರು ಆಗ್ಲೇ ನಮ್ಮ ಜೊತೆ ಮಾತಾಡ್ತಾರೆ. ಟೈಟ್ ಇದೆ, ಬಟ್ 20,000 ಅಂತರ ನನಗೆ ಅಷ್ಟು ಗೊತ್ತಿಲ್ಲ. ಯಾಕಂದ್ರೆ ನಾನು ಹಳ್ಳಿಗಳಲ್ಲಿ ಕ್ಯಾಂಪೇನ್ ಮಾಡಿ ನೋಡಿದಾಗ ಅಷ್ಟೊಂದು ಅಂತರ ಏನ್ ಕಾಣೋದು ಡೌಟ್ ಇದೆ. ಬಟ್ ಯೋಗೇಶ್ವರ್ ಪಾಸಿಟಿವ್ ಆಗಿದ್ದಾರೆ. ನಾನು ಕೂಡ ಅವ್ರ ಹತ್ರ ಮಾತಾಡಿದ್ದೀನಿ, ಅವರು ತುಂಬಾ ಪಾಸಿಟಿವ್ ಆಗಿದ್ದಾರೆ. ಎಲ್ಲರೂ ಪಾಸಿಟಿವ್ ಆಗಿದ್ದಾರೆ ಅಂತ. ಓಕೆ, ಯಾರು ಪಾಸಿಟಿವ್? ಎಲ್ಲರೂ ಪಾಸಿಟಿವ್ ಆಗಿದ್ದಾರೆ. ದಳದವರು ಗೆಲ್ತೀವಿ ಅಂತಾರೆ, ನೀವು ಕಾಂಗ್ರೆಸ್ ಅವರು ಗೆಲ್ತೀರಿ ಅಂತೀರಿ. ಯಾರ ಪಾಸಿಟಿವ್ನೆಸ್ ಯಾರ ಪಾಸಿಟಿವ್ ಅಂಶಗಳು ಪಾಸ್ ಆಗತ್ತೆ ಅಂತ ನೋಡ್ಬೇಕು. ಅಂಡ್ 3 ಗೆಲ್ತೀರಾ ನಿಮ್ ಪಾರ್ಟಿ ಅವರು? ಮೂರಲ್ಲೂ ಚೆನ್ನಾಗಿದ್ದೀವಿ, 2 ಅಂತೂ ಗೆದ್ದೆ ಗೆಲ್ತೀವಿ, 100% ಗೆಲ್ತೀವಿ. 3ನೇದು ಅದೊಂದು. ಮಹಾರಾಷ್ಟ್ರ ಕಾಂಗ್ರೆಸ್ ಆಸ್ ಅ ಸಿಂಗಲ್ ಪಾರ್ಟಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಸತಿ. ಕಾಂಗ್ರೆಸ್ ಮತ್ತೆ ಉದ್ಧವ್ ಠಾಕ್ರೆದು ಅಲಯನ್ಸ್ 2 ಚೆನ್ನಾಗಿ ಮಾಡುತ್ತೆ. ಮಿಕ್ಕಿದ ಅಲಯನ್ಸ್ ಗಳು ನೋಡ್ಬೇಕು ಹೇಗ್ ಮಾಡುತ್ತೆ ಅಂತ. ಯಾಕಂದ್ರೆ ಅದು ಸ್ವಲ್ಪ ಎಲ್ಲ ತುಂಬಾ ಗೊಂದಲಮಯ, 6 ಪಕ್ಷ ಇರೋದ್ರಿಂದ ಸ್ವಲ್ಪ ಹಿಡಿತಕ್ಕೆ ಸಿಗ್ತಾ ಇಲ್ಲ ಒಂದು ಅಂದಾಜು. ಬಟ್ ನನ್ನ ಪ್ರಕಾರ ಚನ್ನಪಟ್ಟಣ, ನೀವು ಚನ್ನಪಟ್ಟಣದಲ್ಲೇ ಬಿಟ್ಬಿಟ್ಟಿದ್ರಲ್ಲ, ಹಾಗಾಗಿ ನಿಮ್ಗೆ ಚನ್ನಪಟ್ಟಣದ ಬಲ್ ಕಣ್ ಜಾಸ್ತಿ. ಎಸ್, ನಾನು ಮತ್ತೆ ನಮ್ಮ ಸುಭಾಷ್ ಉಗಾರ್ ಸರ್ ಇಬ್ರು ಕೂಡ ಈ ಶೋ ರನ್ ಆಗ್ತಿದೆ, ಈ ಲೈವ್ ಅಪ್ಡೇಟ್ಸ್ ಕೊಡ್ತಾ ಇದೀವಿ. ನಾವು ನಿಮ್ಮನ್ನ ಮತ್ತೆ ನಾವು 10ರಿಂದ 15,000 ಮಿನಿಮಮ್ ಗೆಲ್ತೀರಿ ಚನ್ನಪಟ್ಟಣ. ಹೌದು, ಏನೋ ಜೋಶ್ ಕಾಣ್ತಾ ಐತೆ, ನೋಡೋಣ, ಒಳ್ಳೇದಾಗ್ಲಿ. ಎಸ್ 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 ಸರ್, ಥ್ಯಾಂಕ್ ಯು. ಎಸ್ ಸರ್, ಕಾಂಗ್ರೆಸ್ ಅವ್ರಿಗೆ ಬಹಳ ವಿಶ್ವಾಸ, ಚನ್ನಪಟ್ಟಣ ಗೆಲ್ತೀವಿ, ಸಂಡೂರ್ ಗೆಲ್ತೀವಿ, 2 ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ ಸರ್? ಇಲೆಕ್ಷನ್ಗಿಂತ ಮುಂಚೆ ಪೊಲಿಟಿಕಲ್ ಪಾರ್ಟೀಸ್ ಮತ್ತು ಕ್ಯಾಂಡಿಡೇಟ್ಸ್ ಹೇಳಲೇಬೇಕಾದ್ರೆ ಗೆಲ್ತೀವಿ ಅಂತ ಅವ್ರಿಗೆ ಹೇಳದೇ ಇದ್ರೆ ಅವ್ರು ಇಲೆಕ್ಷನ್ ನಿಲ್ಲೋದ್ರಲ್ಲೇ ಆಗ್ತಾ ಇಲ್ಲ. ಬಟ್ ಸಿ.ಪಿ. ಯೋಗೇಶ್ವರ್ ವೋಟಿಂಗ್ ನೆಕ್ಸ್ಟ್ ಡೇ ಬಂದು 50-50 ಅದಿಂಗೆ ಏನ್ ಕತೆ? ಅದ್ರ ಬಗ್ಗೆ ನನಗೆ ಬಹಳ ಒಂದು ಆಶ್ಚರ್ಯ ಆಯ್ತು. ಮತ್ತು ಯಾರು ಕೂಡ ನಿಜಕ್ಕೂ ಅವ್ರಿಗೆ ಸೋಲ್ತೀನಿ ಅನ್ನೋ ಇಂಡಿಕೇಶನ್ ಸಿಕ್ಕಿದ್ರು ಕೂಡ ಆ ರೀತಿ ಮಾತಾಡಲ್ಲ, ಯಾರು ಮಾತಾಡಬಾರ್ದಾಗಿತ್ತು. ಅವರು ಮಾತಾಡಿದ್ರು. ಅದ್ರ ಅರ್ಥ ಏನು, ಯಾಕೆ ಮಾತಾಡಿದ್ರು ಏನು ಅಂತ ಬಹಳಷ್ಟು ಅದ್ರದ್ದೇ. ಕೆಲವ್ರು ಹೇಳ್ತಾರೆ ಏನೋ ಬೆಟ್ಟಿಂಗ್ ಕಟ್ಸಕ್ಕೋಸ್ಕರ ಹಂಗ್ ಮಾಡ್ತಿದ್ರು ಅವರು ಅಂತ ಕೆಲವ್ರು ಹೇಳ್ತಾರಲ್ಲ, ಬೆಟ್ಟಿಂಗ್ ನ ರೈಸ್ ಆಗ್ಲಿ ಅಂತನೋ, ಬೆಟ್ಟಿಂಗ್ ಕಾರಣಕ್ಕೆ ಹತ್ರ ಹೇಳಿಕೆಗಳು ಕೊಡ್ತಾರ ಅವರು ಅಂತ ಹೇಳ್ತಾರೆ. ಇನ್ನೊಂದು ನನಗೆ ನಾನೊಂದೇನು ಕೇಳಲ್ಪಟ್ಟೆ ಅಂದ್ರೆ, ಒಕ್ಕಲಿಗರೊಳಗಡೆ ಗೌಡ್ರ ಕುಟುಂಬ ಬಹಳ ಎಲ್ಲರೂ ಅವರನ್ನ ಇಷ್ಟಪಡ್ತಾರೆ, ಅವ್ರ ಬೆಂಬಲ ವ್ಯಕ್ತಪಡಿಸ್ತಾರೆ. ಎಸ್, ಚನ್ನಪಟ್ಟಣದಲ್ಲಿ ಇವಿಎಂ ಮತ ಎಣಿಕೆ ಆರಂಭ ಆಗಿದೆ. 1ರಿಂದ 14 ಬೂತ್ಗಳ ಮೊದಲ ಸುತ್ತಿನ ಮತ ಎಣಿಕೆ ಆರಂಭ ಆಗಿದೆ. ಇನ್ನು ಕೆಲ ಹೊತ್ತಲ್ಲಿ ಚನ್ನಪಟ್ಟಣ ಫಸ್ಟ್ ರೌಂಡ್. ಈ ಅಂಚೆ ಇವೆಲ್ಲ ಲೆಕ್ಕ ಕಿಟ್ಲಕ್ ಹೋಗ್ಬೇಡಿ.